ಡಾಕ್ಟರ್ ಮನೆ ಅಧ್ಯಕ್ಷರೇ, 57ನೇ ಇಸ್ವಿಯಿಂದ ಕಾಡ್ತಾ ಇರುವಂತ ರೋಗ ನಮ್ಗೆ ಗೊತ್ತಿದೆ. ಇದುವರೆಗೂ ಒಂದು ಔಷಧಿ ಕಂಡುಹಿಡಿಯಲಿಲ್ಲ ಅಂತ ಹೇಳಿದ್ರೆ ಇದು ನೆಗ್ಲಿಜೆನ್ಸಿನ ಇಲಾಖೆದು ಅಂತ ನನಗೆ ಅರ್ಥ ಆಗಲಿಲ್ಲ. ಮತ್ತೆ ನೋಡುವ, ಮತ್ತೆ ವ್ಯಾಕ್ಸಿನ್ ಇಲ್ಲ, ಔಷಧಿನೂ ಇಲ್ಲ. ಅವರು ಮಾನ್ಯ ಸಚಿವರು ಹೇಳಿದಾಗೇನೆ ನಿರ್ದಿಷ್ಟವಾದಂತ ಟ್ರೀಟ್ಮೆಂಟ್ ಇಲ್ಲ ಇದಕ್ಕೆ. ಆಯ್ತು, ಸಿಂಪ್ಟಮ್ಯಾಟಿಕ್ ಟ್ರೀಟ್ಮೆಂಟ್. ಈಗ ನನಗೆ ಬೇಕಾಗಿದ್ದು ಒಂದು, ನೀವು ನೆಕ್ಸ್ಟ್ ಇಯರ್ಗೆ ಆದರೂ ಕೂಡ ವ್ಯಾಕ್ಸಿನ್ ಅನ್ನ ಕೊಡಬೇಕು ಮತ್ತು ನೀವು ಒತ್ತಡ ಹಾಕಿ ಸಂಶೋಧನೆ ಮಾಡಿ ಇದಕ್ಕೆ ನಿರ್ದಿಷ್ಟವಾದಂಥ ಔಷಧಿಯನ್ನ ಕಂಡುಹಿಡಿಯಲೇಬೇಕಾಗ್ತದೆ. 57ನೇ ಇಸ್ವಿಯಿಂದ ಇದುವರೆಗೂ ಕಂಡುಹಿಡಿಯಲಿಲ್ಲ. ಎಷ್ಟು ಜನ ಡೆತ್ ಆಗಿದ್ದಾರೆ ನೀವು ಮಾಹಿತಿ ತೆಗೀರಿ. ನೀವು ಈ ರೀತಿ ನಾವು ಕಳ್ಕೊಂಡಿದ್ದೀವಿ ಸರ್ ನಮ್ಮ ತಾಲೂಕಲ್ಲೆಲ್ಲ. ಆಯ್ತು, ಆದ್ರಿಂದ ಒಂದು ಮೊಬೈಲ್ ಯೂನಿಟ್, ಇನ್ನೊಂದು ಡಾಕ್ಟರ್ನ ಕೊಡಬೇಕು. ಆಯ್ತು, ಅಲ್ಲಿ PHC ನಲ್ಲಿ ಎಲ್ಲಿ ರೋಗ ಹರಡ್ತಾ ಇದೆ ಆ PHC ನಲ್ಲಿ ಕೊಟ್ಟರಲ್ಲ. ಈಗ ಏನ್ ಮಾಡೋದು? ಮತ್ತೆ ಆರೋಗ್ಯ ಜನ ಉತ್ತರ ಕೊಟ್ಟಿದ್ದಾರೆ ಅವರು. ಇಲ್ಲ ಅಲ್ಲಿ ಆಯ್ತು, ಖಂಡಿತವಾಗಿಯೂ ಅದು ಹೇಳಿದ್ದೀರಾ. ಒಂದು PHC ಯಲ್ಲಿ ನೀವು ಅಲ್ಲಿ ಡಾಕ್ಟರ್ ಕೊರತೆ ಇದೆ ಅಂತ ಹೇಳಿದಾರ, ಅದನ್ನ ಸರಿಪಡಿಸುವಂತೆ ಕೆಲಸ ಮಾಡ್ಕೊಡ್ತೀನಿ. ಅದ್ರ ಬಗ್ಗೆ ಕ್ರಮ ತಗೊಳ್ತೀನಿ. ಈ ವ್ಯಾಕ್ಸಿನ್ ಬಗ್ಗೆ ನಾವೇ ರಾಜ್ಯ ಸರ್ಕಾರ ಸಂಶೋಧನೆ ಮಾಡೋಕ್ಕಾಗೋದಿಲ್ಲ. ಇದು ಉನ್ನತ ಸಂಸ್ಥೆಗಳು ಬೇಕು. ICMR ಜೊತೆ ನಿರಂತರ ಸಂಪರ್ಕದಲ್ಲಿದ್ದೇವೆ. ಯಾಕಂದ್ರೆ ಇದು ಕೇವಲ ನಮ್ಮ ರಾಜ್ಯಕ್ಕೆ ಇದು ಬೇಕಾಗಿರುವಂಥದ್ದು. ಇಡೀ ದೇಶಕ್ಕೆ ಬೇಕಾಗಿದ್ರೆ ಅವ್ರದ್ದು ಎಷ್ಟು ಬೇಕಾದ್ರೂ ಹಣ ಕೊಟ್ಟಿರೋರು, ರಿಸರ್ಚ್ ಮಾಡಿರೋರು ವ್ಯಾಕ್ಸಿನ್ ತಯಾರಿಕೆ ಆಗಿರೋದು. ಇದು ಕೇವಲ ನಮ್ಮ ರಾಜ್ಯಕ್ಕೆ ಹೆಚ್ಚು ಕಡಿಮೆ ಸೀಮಿತ ಆಗಿರೋದ್ರಿಂದ ಇದಕ್ಕೆ ನಾವು ಹಣಕಾಸಿನ ವ್ಯವಸ್ಥೆ ಮಾಡ್ಕೊಡ್ತಕ್ಕಂಥ ಸ್ವಲ್ಪ ಸಮಸ್ಯೆ ಆಯಿತು. ಆದರೂ ಕೂಡ ICMR ಜೊತೆ ಚರ್ಚೆ ಮಾಡಿ ಒಂದು ಕಾರ್ಪೊರೇಟ್ ಫಂಡನ್ನು ಕೂಡ ಕೊಡಿಸುವಂಥದ್ದು ಮಾಡಿಕೊಟ್ಟಿದ್ದೇವೆ. ಅದು ಕೂಡ ಅಮೌಂಟ್ ಅರೇಂಜ್ ಆಗಿದೆ. ಅವರೀಗ ಹೈದರಾಬಾದಿನ ಸಂಸ್ಥೆ ತಯಾರಿಕೆ ಮಾಡ್ತಾ ಇದ್ದಾರೆ. ನನಗೆ ನಿರೀಕ್ಷೆ ಇದೆ ಬರುವ ವರ್ಷಕ್ಕೆ ಬರುತ್ತೆ ಅಂತ. ಹಿಂದೆ ಇದ್ದಂಥ ವ್ಯಾಕ್ಸಿನ್ ಏನು NIV ಪೂನಾ ಸೆಂಟರ್ ಇತ್ತು, ಅವರು ತಯಾರು ಮಾಡಿದ್ರು, 89ರಲ್ಲಿ ತಯಾರು ಮಾಡಿದ್ರು. ಅದರ ಒಂದು ಏನಿದೆ, ಅದರ ಒಂದು ಶಕ್ತಿ, ಕ್ಷಮತೆ ಈಗ ಪ್ರಯೋಜನ ಇಲ್ಲ ಅಂತ ಆಗೋಗಿದೆ. ಸೊ ನಾವು ಸಂಶೋಧನೆ ಮಾಡಿಸ್ತಾ ಇದ್ದೀವಿ, ಆದರೆ ಖಂಡಿತವಾಗಿಯೂ ರಿಸಲ್ಟ್ ನಾನು ಗ್ಯಾರಂಟಿ ಕೊಡೋಕ್ಕಾಗಲ್ಲ. ನಾನೇನು ಸೈಂಟಿಸ್ಟ್ ಅಲ್ಲ, ನಾನೇನು ರಿಸರ್ಚ್ ಎಕ್ಸ್ಪರ್ಟ್ ಅಲ್ಲ. ಆದರೆ ನಾವು ಆ ಒಂದು ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದ್ದೀವಿ. ನಮ್ಮ ಸಂಪೂರ್ಣವಾದಂಥ ಜವಾಬ್ದಾರಿ ಇದೆ, ಅದರಲ್ಲಿ ಫಾಲೋ ಅಪ್ ಮಾಡ್ತಾ ಇದ್ದೀವಿ. ಆದರೆ ಈಗ ಸದ್ಯಕ್ಕೆ ನೀವು ಹೇಳ್ದಂಗೆ ಪ್ರಿವೆಂಟಿವ್ ಆಗಿ ನಮಗೆ ಆದ್ಯತೆ ಇರುವಂಥದ್ದು. ಲಿಖಿತ ಮೂಲಕ ಸಹಿ ಮಾಡಿಸ್ಕೊಡ್ತೀವಿ. ಲಿಖಿತ ಮೂಲಕ ಪ್ರಶ್ನೆ ಸರ್ಕಾರ ಆಯ್ತಲ್ಲ. ಕೂತ್ಕೊಳ್ಳಿ. ಒಂದು ಡೆತ್ ಆಗಿದೆ, ನೀವೇ ಒಪ್ಕೊಂಡಿದ್ದೀರಿ ಡೆತ್ ಆಗಿದೆ ಅಂತ. DC ಅವ್ರ ನೇತೃತ್ವದ ಒಂದು ಆಡಿಟ್ ಟೀಮ್ ಇದೆ. ಆ ಆಡಿಟರ್ಗೆ ಇದು ಲೆಕ್ಕ ಸಿಕ್ಕೋದಿಲ್ಲ ಅಂತ, ಅವರು ಕ್ರಾನಿಕ್ ಬೇರೆ ಯಾವುದೋ ಇದೆ ಅಂತ ಹೇಳ್ತಾರೆ. ಈ ರೀತಿ ಅಡ್ವರ್ಸ್ ಸ್ಟೇಟ್ಮೆಂಟ್ಗಳನ್ನು ಕೊಟ್ರೆ ಹೆಂಗಾಗುತ್ತೆ? ನಿಮ್ಮ ಡಾಕ್ಟರ್ ಹೇಳ್ತಾರೆ KFD ಪಾಸಿಟಿವ್ ಅಂತ ಸತ್ತೋಗಿದ್ದಾರೆ. ಆಡಿಟ್ ಮಾಡಿದಾಗ ಅವ್ರಿಗೆ KFD ಇಂದ ತೀರೋಗಿರುವಂತವ್ರ ವ್ಯಕ್ತಿ ಡೆತ್ ಆಡಿಟ್ ಮಾಡಿದಾಗ ಅವ್ರಿಗೆ ಅನ್ಕಂಟ್ರೋಲ್ಡ್ BP ಮತ್ತು ಮಧುಮೇಹ ಆಯಿತು. ಮತ್ತು ಅವ್ರಿಗೆ ಈ ಏನು ನೆಫ್ರೋಟಿಕ್ ಸಿಂಡ್ರೋಮ್ ವಿತ್ ನೆಫ್ರೋಪತಿ ಅಂದರೆ ಕ್ರಾನಿಕ್ ಕಿಡ್ನಿ ಡಿಸೀಸ್ ಇತ್ತು ಅವ್ರಿಗೆ. ಸೊ ನಾನು ಅವ್ರು ಒಬ್ಬರು ತೀರ್ಕೊಂಡಿದ್ದೆ ಅಂತ ಒಪ್ಕೊಂಡಿದ್ದೀನಿ. ಆದರೆ ಅವ್ರಿಗೆ ಬೇರೆ ಕೋರ್ ಮಾರ್ಬಿಡಿಟೀಸ್ ಕೂಡ ಬಹಳಷ್ಟು ಇತ್ತು ಅಂತಲೂ ಕೂಡ ಮೆನ್ಷನ್ ಮಾಡಿದ್ದೀವಿ. ಸೊ ಈ KFD ಕಾಯಿಲೆ ಮೇ ಬಿ ವುಡ್ ಹ್ಯಾವ್ ಎನ್ಕರೇಜ್ ಇದನ್ನ ಡೆತ್ ಆಗೋದಕ್ಕೆ ಬಹುಶಃ ಅದು ಒಂದು ಪ್ರೊಸೆಸ್ ಹೆಚ್ಚು ಮಾಡಿಕೊಟ್ಟಿರ್ಬೋದು ಹೊರತು. ಆದರೆ ನಾನು ಒಂದು ತೀರೋಗಿದೆ ಅಂತ ಒಪ್ಕೊಂಡಿದ್ದೀನಿ. ಪ್ರಾಬ್ಲಮ್ಸ್ ಇತ್ತು. ಈ ರೀತಿ ರಿಪೋರ್ಟ್ ಯಾವುದು ನಿಮ್ಗೆ ಯಾವ ಸೆಂಟ್ರಲ್ ಗವರ್ಮೆಂಟ್ ಯಾವುದು ಕೂಡ ಇದೊಂದು ಏನು ಆಗೋದಿಲ್ಲ ಅಂತ ಹೇಳಿ ತಿಳ್ಕೊಂತಾರೆ. ಈ ರೀತಿ ಆಡಿಟ್ ಮಾಡುವಾಗ ಯೋಚನೆ ಮಾಡಬೇಕು. ನಾನು ಹೇಳಲೇಬೇಕಲ್ಲ ನೋಡಿ ಸರ್, ಬೇರೆ ಬೇರೆ ಟ್ರೀಟ್ಮೆಂಟ್ ಇತ್ತು ಅವಳಿಗೆ. ಒಂದು ಅಂಶವನ್ನು ಮುಂದೆ ಇಟ್ಟಿದ್ದೀವಿ. ಇನ್ನೊಂದು ನೀವೇ ಮಾತಾಡಿ ಒಂದೊಂದು ಗಂಟೆ ಏನ್ ಬೇರೆ ಮಾತಾಡ್ಬೇಕಾ ಬೇಡ? ನನ್ನ ವಿನಂತಿ, ಔಷಧಿ ಇಲ್ಲದೆ ಇರೋದ್ರಿಂದ ಡೆತ್ ಆದಾಗ ಸರ್ಕಾರದಿಂದ ಒಂದಷ್ಟು ಆ ಕುಟುಂಬಗಳಿಗೆ ಪರಿಹಾರ ಕೊಡಿ. ಬಡವರು ಹಳ್ಳಿಗಂಡವರು ತೀರ್ಕೊಳ್ತಾರೆ, ಸರ್ಕಾರ ನೆರವಿಗೆ ಬರುತ್ತೆ. ಈಗ ಲಿಖಿತ ಮೂಲಕ ಉತ್ತರಿಸುವ ಪ್ರಶ್ನೆಗಳು ಸರ್ಕಾರ. ದಿನಾಂಕ 6/3/2025 ಮೂರನೇ ಪಟ್ಟಿಯಿಂದ ಸದನದಲ್ಲಿ ಲಿಖಿತ ಮೂಲಕ ಉತ್ತರಿಸುವ 230 ಪ್ರಶ್ನೆಗಳ ಪೈಕಿ 70 ಪ್ರಶ್ನೆಗಳ ಉತ್ತರಗಳನ್ನು ಸದನದಲ್ಲಿ ಮಂಡಿಸುತ್ತಿದ್ದೇನೆ. ಓಕೆ, ಈಗ ಶೂನ್ಯ ವೇಳೆ ಆರೋಗ್ಯ ಜ್ಞಾನೇಂದ್ರ ಒಂದು ನಿಮಿಷ
ಅಂತ ಸಾಕಷ್ಟು ಸದನದ ಸದಸ್ಯರ ಅಟೆಂಡೆನ್ಸ್ ಹೆಚ್ಚಾಗಿ ಕೆಲಸ ಮಾಡುವಂಥ ಸಾಕಷ್ಟು ಕೆಲಸ ನೀವು ಮಾಡಿರಿ, ಅದನ್ನು ನಾವು ಸ್ವಾಗತ ಮಾಡ್ತೇವೆ. ಆದರೆ ಇವತ್ತಿನ ಪೇಪರ್ದಲ್ಲಿ ಬಂದಿದೆ, ನಿನ್ನೆ ನೀವು ಹೇಳಿದ್ರಂತೇಳಿ ಕನ್ನಡಪ್ರಭ ಪತ್ರಿಕೆಯಲ್ಲಿ ಶಾಸಕರಿಗೆ ಸದನದೊಳಗೆ ಟೀ ಕಾಫಿ ವ್ಯವಸ್ಥೆ ಮಾಡ್ತೀರಿ ಅಂತ ನೀವು ಹೇಳಿರಿ ಅಂತ ಬಂದಿದೆ. ಇದು ನಾನು ಹೇಳ್ತಿ ಕೇಳಿ ಒಂದು ನಿಮಿಷ. ಈಗ ಅದನ್ನು ನೋಡಿ ಚರ್ಚೆ ಮಾಡಿ ನನ್ನ ಕೇಚಲ್ಲಿ ನಾನು ಕೂತ್ಕೊಳ್ತೇನೆ, ಅಲ್ಲಿ ಬಂದ ಡೀಟೇಲ್ ಡಿಸ್ಕಸ್ ಮಾಡುವ. ಅಲ್ಲ ಇದು ಸರಿ ಅಲ್ಲ. ಇದು ಆಯ್ತು, ಮುಗೀತಲ್ಲ, ಬೇಡ, ಯಾರಿಗೆ ಬೇಕು, ನಾನು ಇಲ್ಲಿದ್ದೇನಲ್ಲ. ಇದು ಸದನದ ಚರ್ಚೆ ಹಾಕಿ ಬೇಡ ಮುಗೀತಲ್ಲಿ. ಈಗ ನೆಕ್ಸ್ಟ್. ಮಾನ್ಯ ಅಧ್ಯಕ್ಷರೇ, ನಮ್ಮ ಮಧ್ಯಾಹ್ನದ ಬಿಸಿ ಊಟದ ಯೋಜನೆಯಲ್ಲಿ ಕೆಲಸ ಮಾಡುವಂಥ ಕಾರ್ಯಕರ್ತೆಯರು ಕಳೆದ ಒಂದು ವಾರದಿಂದ ಹೆಚ್ಚು ಕಮ್ಮಿ ಬೆಂಗಳೂರಿನಲ್ಲಿ ಸ್ಟ್ರೈಕ್ನಲ್ಲಿದ್ದಾರೆ. ಅಹೋರಾತ್ರಿ ಧರಣಿನಲ್ಲಿ ಅವರು ಇದ್ದಾರೆ. ಹೆಣ್ಣು ಮಕ್ಕಳು ತಮ್ಗೆ ಗೊತ್ತಿದೆ 3,000 ರೂಪಾಯಿ ಅಷ್ಟ ಕೊಡ್ತಾರೆ. ನಿಜವಾಗ್ಲೂ ಕೇವಲ 3,000 ರೂಪಾಯಿ ಕೊಡ್ತಾ ಇದ್ದಾರೆ. ಮಧ್ಯಾಹ್ನದ ಬಿಸಿ ಬೆಳಗ್ಗೆಯಿಂದ ಕೆಲಸ ಮಾಡ್ತಾರೆ. ಆದ್ರಿಂದ ಇದು ಒಂದು ಅಮಾನವೀಯ ಒಂದು ಇದು ಇಲ್ಲ. ನೀವು ಟೆಂಡರ್ ಕೊಟ್ಟು ಬೇರೆ ಯಾರಿಗೂ ಮಾಡ್ತಿರೋ ಅಥವಾ ಇಲ್ಲದಿದ್ರೆ ಅವರಿಗೆ ಸ್ಯಾಲರಿ ಜಾಸ್ತಿ ಮಾಡಿಕೊಡ್ಬೇಕು. ನೀವೇ ಹೇಳಿದಿರಿ ಚುನಾವಣೆಯ ಸಂದರ್ಭದಲ್ಲಿ ನಿಮ್ದು ಜಾಸ್ತಿ ಮಾಡಿಕೊಡ್ತೀವಿ, ನಮ್ದು 6ನೇ ಗ್ಯಾರಂಟಿ ಅದು ಅಂತ ಹೇಳಿದಿರಿ ಇವರಿಗೆ. ಹೋಗಿ ನೀವು ಯಾರು ಹೋಗಿ ಹಿರಿಯ ಸದಸ್ಯರಿದ್ದಾರೆ, ಝೀರೋ ಅವರ್ ಪ್ರಶ್ನೆ ನೀವು ಸಮಸ್ಯೆ ಗಮನ ಸೆಳೆದಿದ್ದೀರಿ. ಅದು ಇಂಪಾರ್ಟೆಂಟ್ ಇದ್ದ ಕಾರಣ ನಾನು ಕೊಟ್ಟದ್ದು, ಇಲ್ಲಾಂದ್ರೆ ಬರ್ಲಿಕ್ಕಿಲ್ಲ. ಅಗತ್ಯದ ವಿಚಾರ ಅಂತ ಇಲ್ಲ, ಝೀರೋ ಅವರ್ ತಗೊಳ್ಳಿಕ್ಕೆ ಹೇಳಿದ್ದು, ನೀವು ಅದನ್ನ ತಗೊಂಡಿದ್ದೀರಿ. ಸರ್ಕಾರ ಉತ್ತರ ಕೊಡ್ಲಿ. ಅದನ್ನೇ ಮಂತ್ರಿ ಅವರೇ, ಯಾರು ಸರ್ ಉತ್ತರ ಮಂತ್ರಿ ಆನ್ಸರಿಂಗ್. ದಯವಿಟ್ಟು ಅವರ ಬೇಡಿಕೆಯನ್ನು ಈಡೇರಿಸಿ ಅವ್ರನ್ನ ಊರಿಗೆ ಕಳಿಸಿ ಮಕ್ಕಳಿಗೆ ಮಧ್ಯಾಹ್ನದ ಬಿಸಿ ಊಟ ಕೊಡಿಸ್ಲಿಕ್ಕೆ ದಯವಿಟ್ಟು ವ್ಯವಸ್ಥೆ ಮಾಡಿ ಒಂದು ಮಾನವೀಯತೆ ದೃಷ್ಟಿಯಿಂದ ಅವ್ರದ್ದು ಪರಿಗಣನೆ ತಗೊಳ್ಬೇಕು ಅಂತ ಸರ್ಕಾರವನ್ನು ಒತ್ತಾಯಿಸ್ತೀನಿ. ಜ್ಞಾನೇಂದ್ರ ಅವರು ಒಂದು ಮಹತ್ವದ ವಿಷಯವನ್ನು ಸರ್ಕಾರದ ಗಮನಕ್ಕೆ ತಂದಿದ್ದಾರೆ. ಏನು ಅಡಿಗೆ ತಯಾರಕರು ಹಾಗೂ ಸಹಾಯಕರೇನಿದ್ದಾರೆ ಅವರ ಗೌರವಧನ ಹೆಚ್ಚಿಸೋದಕ್ಕಾಗಿ ಅನಿರ್ದಿಷ್ಟಾವಧಿ ಧರಣಿ ನಡೆಸ್ತಾ ಇರೋದು ಸರ್ಕಾರದ ಗಮನಕ್ಕೂ ಬಂದಿದೆ. ಬಜೆಟ್ ಇದು, ನಾಳೆ ಬಜೆಟ್ ಮಂಡನೆ ಆಗ್ತಾ ಇದೆ. ಈ ಸಂದರ್ಭದಲ್ಲಿ ಈ ಬೇಡಿಕೆಗಳ ಬಗ್ಗೆ ಒತ್ತಡ ಹೇರೋದು ಅಥವಾ ವಿರೋಧ ಪಕ್ಷದವರು ಪ್ರಸ್ತಾಪ ಮಾಡೋದು, ನಾವು ಅದೇ ವಿಚಾರದಲ್ಲಿ ಗಂಭೀರವಾಗಿ ಪರಿಗಣಿಸ್ತಾ ಇರೋದು ಅದೆಲ್ಲವೂ ಸಹಜ, ಸಾಮಾನ್ಯ. ಆದ್ದರಿಂದ ಬಹುಶಃ ಅವರು ಬಜೆಟ್ನಲ್ಲಿ ವಿಶೇಷತೆಯನ್ನು ಅಪೇಕ್ಷೆ ಮಾಡ್ತಿರ್ಬೋದು. ಬಜೆಟ್ ಇದೆ ಅಂಥೇಳಿ ಅವರು ಮತ್ತೆ ಧರಣಿಗೆ ಬಂದಿದ್ದಾರೆ. ಮೊದಲನೇ ಸಲ ಅಲ್ಲ, ಹಲವಾರು ಸಂದರ್ಭಗಳಲ್ಲಿ ಸರ್ಕಾರ ಅವ್ರ ಜೊತೆಗೆ ಮಾತನಾಡಿದೆ. ಅವರ ಸಮಸ್ಯೆಯನ್ನು ಅಷ್ಟಷ್ಟು ಬಗೆಹರಿಸೋದಕ್ಕೆ ಪ್ರಯತ್ನ ಮಾಡಿದೆ. ಮತ್ತೆ ನಮ್ಮ ಸರ್ಕಾರ ಅವರ ಸಮಸ್ಯೆಗಳನ್ನು ಪರಿಹರಿಸುತ್ತಾ ಗಮನ ಹರಿಸ್ತದೆ. ಓಕೆ, ಝೀರೋ ಮುಗಿದೀಗ. ಒಂದು ವೇದಿಕೆ ಮಂಡಿಸು ಸರ್ಕಾರ. ಸನ್ಮಾನ್ಯ ಅಧ್ಯಕ್ಷರೇ, ಸನ್ಮಾನ್ಯ ಮುಖ್ಯಮಂತ್ರಿಗಳ ಪರವಾಗಿ 2025ನೇ ಸಾಲಿನ ಕರ್ನಾಟಕ ಕಿರು ಮೈಕ್ರೋ ಸಾಲ ಮತ್ತು ಸಣ್ಣ ಸಾಲ ಬಲವಂತ ಕ್ರಮಗಳ ಪ್ರತಿಬಂಧಕ ವಿಧೇಯಕವನ್ನು ಮಂಡಿಸಲು ತಮ್ಮ ಅನುಮತಿ ಕೋರುತ್ತೇನೆ. ಓಕೆ, ಪ್ರಸ್ತಾವನೆ ಮಂಡಿಸಲಾಯಿತು. ಈಗ ಪ್ರಸ್ತಾವನೆ ಸಭೆ ಮತಕ್ಕೆ ಹಾಕುತ್ತೇನೆ. ಪ್ರಸ್ತಾವನೆ ಹೀಗಿದೆ: 2020ನೇ ಸಾಲಿನ ಕರ್ನಾಟಕ ಕಿರು ಮೈಕ್ರೋ ಸಾಲ ಮತ್ತು ಸಣ್ಣ ಸಾಲ ಬಲವಂತದ ಕ್ರಮಗಳ ಪ್ರತಿಬಂಧಕ ವಿಧೇಯಕವನ್ನು ಮಂಡಿಸಲು ಸಭೆ ಅನುಮತಿ ನೀಡಬೇಕು. ಪ್ರಸ್ತಾವದ ಪರವಾಗಿರುವವರು ಹೌದು ಎಂದು ಸೂಚಿಸಬೇಕು. ಪ್ರಸ್ತಾವದ ವಿರೋಧವಾಗಿರುವವರು ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವ ಹೌದು ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವ ಹೌದು ಪರವಾಗಿದೆ. ಪ್ರಸ್ತಾವ ಅಂಗೀಕೃತವಾಗಿದೆ. ಮಾನ್ಯ ಮಂತ್ರಿಗಳು. ಮಾನ್ಯ ಅಧ್ಯಕ್ಷರೇ, ವಿಧೇಯಕವನ್ನು ಮಂಡಿಸುತ್ತಿದ್ದೇನೆ. ವಿಧೇಯಕ ಮಂಡಿಸಲಾಗಿದೆ. ಈಗ ಮಾತಾಡ್ತಾರೆ. ಅದಕ್ಕೆ ಬಿಲ್ ತಗೊಳ್ಬೇಕು. ಆಯ್ತಲ್ಲ, ಬಿಲ್ ಮಂಡನೆ ಮಾಡಿ. ಅಲ್ಲ, ಪರ್ಯಾಲೋಚನೆ ಇದು ಮಧ್ಯಾಹ್ನ ತಗೊಳ್ಳಿ. ಸಂಜೆ ನಾನು ಮಾತಾಡ್ಬಿಡ್ತೀನಿ. ಆಯ್ತು, ಕೂತ್ಕೊಳ್ಳಿ. ಆಯ್ತು. ಮತ್ತೆ ಇವತ್ತು ನಾನು ಬರ್ತೇವೆ. ಝೀರೋ ಅವರು ಕೂತ್ಕೊಳ್ಳಿ. ಅಲ್ಲ, ಶಾಸನಗಳನ್ನು ಪರ್ಯಾಲೋಚನೆಗೆ ತೆಗೆದುಕೊಳ್ಬೇಕು. ಯಾವುದು? ಈಗ ಬೆಂಗಳೂರು ಅರಮನೆ
ವಿಧೇಯಕ ಸರ್ ಬಿಲ್ ಆಮೇಲೆ ತೊಗೊಳ್ಳಿ ಸರ್. ಬಿಲ್ ಆಮೇಲೆ ತೊಗೊಳ್ಳಿ. ಆಯ್ತು ಚೂರು ಆಮೇಲೆ ಇನ್ನು ರೆಡಿ ಆಗ್ತಾ ಇದೆಲ್ಲ ಇದೀವಿ. ಮಾಡಿರಿ. ನೀವು ಬಿಲ್ ಆಮೇಲೆ ತೊಗೊಳ್ಳಿ. ಯಾವ್ದು ಮಾಡಿ ಬಿಲ್ ನ ಸಂಜೆ ತಗೊಳ್ಳಿ. ಈಗ ರಾಜ್ಯಪಾಲರ ಮೇಲೆ ಅವ್ರು ಶುರು ಮಾಡ್ಲಿ. ನೀವು ಮಧ್ಯಾಹ್ನ ಮೇಲೆ ಇಲ್ಲ ರಾಜ್ಯಪಾಲರ ಮೇಲೆ ನಾಳೆ ಬಜೆಟ್ ಇದೆ, ತಮ್ಮ ಆದಷ್ಟು ಇನ್ನು ಬಹಳ ದೊಡ್ಡ ಬಿಲ್ ಎರಡು ವಾರ ಇದೆ. ಎತ್ಕೆಪಟ್ಟೆ ನಾಳೆ ತೊಗೊಳ್ಳಿ ಪ್ಲೀಸ್. ಏನೇನ್ ಬಿಲ್ ಇದೆಯೋ ಎಲ್ಲ ಮಾಡ್ಕೊಳ್ಳಿ. ಇನ್ನು 2 ವಾರ ಇದೆ, ಸಾಯಂಕಾಲ ತಗೊಳ್ಳೋಣ. ಸಾಕಷ್ಟು ಸಮಯ ಇದೆ. ಓಕೆ. ಕೊಡಿ, ಚರ್ಚೆ ಮಾಡೋಣ. ಅದು ಬಿಲ್ ಎಲ್ಲ ಚರ್ಚೆ ಮಾಡಬೇಕು. ಬೆಂಗಳೂರು ಬಿಲ್ದು ಚರ್ಚೆ ಮಾಡಬೇಕು. ಈಗ ನಾಳೆ ಬಜೆಟ್ ಇದೆ, 10ನೇ ತಾರೀಕಿನಿಂದ ಮತ್ತೆ ನಮಗೆ ಬಜೆಟ್ ಬಗ್ಗೆ ಚರ್ಚೆ ಮಾಡುವಾಗ ಸೊ ಇವತ್ತು ಯಾರಿಗೆಲ್ಲ ಸಿಗ್ತದೆ ಗೊತ್ತಿಲ್ಲ. ಈ ಸಲ ಫಸ್ಟ್ ಯಾರು ಮಾತಾಡಿದ್ದಾರೆ, ನೆಕ್ಸ್ಟ್ ಬಜೆಟ್ನಲ್ಲಿ ಮಾತಾಡುವಾಗ ಯಾರು ಸಿಕ್ಕಲಿಲ್ಲ ಅವರಿಗೆ ಮೊದಲು ಆದ್ಯತೆ ನಾವು ಕೊಡ್ತೇವೆ. ಸೊ ಎಲ್ಲರೂ ಕೂಡ ಈ ಸಲ ಎಲ್ಲರೂ ಜೊತೆಗೆ ಮಾತಾಡಿ, ಯಾರಿಗೂ ಮಿಕ್ಸ್ ಆಗಿ ಕೂಡ ಮಾತಾಡ್ಬೋದು. ಅಧ್ಯಕ್ಷರೇ, ವಿರೋಧ ಪಕ್ಷದ ನಾಯಕರು ಇದನ್ನು ನಂತರದಲ್ಲಿ ತೆಗೆದುಕೊಳ್ಳೋದಕ್ಕೆ ಸಲಹೆ ಮಾಡ್ತಾ ಇದ್ದಾರೆ. ನಮ್ಮದೇನು ಅಭ್ಯಂತರ ಇಲ್ಲ, ಆದರೆ ಅವ್ರ ಗಮನಕ್ಕೂ ತರ್ತೀನಿ. 10ನೇ ತಾರೀಕಿಗೆ ಮತ್ತೆ ಸುಪ್ರೀಂ ಕೋರ್ಟ್ನಲ್ಲಿ ಈ ವಿಷಯ ಬರ್ತದೆ. ನಾವು ಈ ಸದನದಲ್ಲಿ ಇದರ ಪೂರ್ಣ ಪಾಠದ ಚರ್ಚೆ ನಂತರ ವಿಧಾನ ಪರಿಷತ್ತಿಗೆ ಹೋಗಿ ಅಲ್ಲಿಂದ ಮತ್ತೆ ಮುಂದೆ ರಾಜ್ಯಪಾಲರ ಹತ್ರ ಹೋಗ್ಬೇಕು. ಆ ಹಿನ್ನೆಲೆಯೊಳಗೆ ನಾವು ಅರ್ಜೆನ್ಸಿ ವ್ಯಕ್ತ ಮಾಡ್ತಾ ಇದ್ದೀವಿ. ಸಂಜೆ ತಗೊಳ್ಳಿ ಅದನ್ನ, ಆ ಬಿಲ್ ಸಂಜೆ ತಗೊಳ್ಳಿ ನಾವು. ಓಕೆ, ಹೇಳ್ತೇನೆ ಈಗ 1 ಸೆಕೆಂಡ್.